झी मराठी, चर्चाही होणारच. बेळगाव जिल्हा मध्यवर्ती सहकारी संघाचे संचालक तथा चिकोडी सदलगा मतदारसंघाचे आमदार गणेश हुक्केरी आणि माजी मंत्री तसेच कर्नाटक राज्याचे दिल्ली विशेष प्रतिनिधी विधान परिषद सदस्य प्रकाश हुक्केरी यांच्या मार्गदर्शनाखाली बेळगाव जिल्हा मध्यवर्ती बँकेच्या वतीनं इंगळे येथील विविध उद्देशीय प्राथमिक ग्रामीण कृषी सहकारी संघाच्या संचालकपदी डीसीसी प्रतिनिधी म्हणून ज्ञानचंद्र टिक्के यांची नियुक्ती करण्यात आली. याप्रसंगी संघाच्या कार्यालयात त्यांचा शाल श्रीफळ देऊन सत्कार करण्यात आला. संघाचे कार्यदर्शी पिंटू चव्हाण यांनी स्वागत केलं. प्रास्ताविकात संघाचे अध्यक्ष राजाराम माने म्हणाले की आमचे नेते प्रकाश हुक्केरी व आमदार गणेश हुक्केरी यांच्या मार्गदर्शनाखाली संघाच्या प्रगतीसाठी विविध योजना राबवण्यात येत आहेत. सभासदांना अल्प व्याजदरात विविध सुविधा उपलब्ध करून दिल्यामुळे संघाची उत्तरोत्तर प्रगती होते. या प्रगतीमध्ये सर्व सभासदांचं मोलाचं सहकार्य लाभल्याचं त्यांनी सांगितलं. यावेळी संस्थेचे संचालक डॉक्टर अजित चिगरे, होवन्ना चौगुले, अण्णासाहेब देसाई, तेजस्विनी मधभावे, सुभाष गोसरवाडे, रामजी कांबळे, सुभाष जुगळे, आप्पासाहेब जत्राटे, रमेश मुरशिट्टे, शिवाजी शिंदे, नामदेव जाधव, गणपती धनवाडे, चंद्रकांत लगोटे, बाबासाहेब धाबडे, रामा अहिवळे, संजय कुडचे, सिद्धराम शेळके, अमोल शेट्टी, सुधीर मोरे, वसंत माने, संजय माने, गुडा आलासे, कल्लप्पा कांबळे, शशिकांत धनवडे, आप्पासाहेब मिर्जे, ओमन्ना ऐनापुरे, दादू माळी यांच्या स्थानिक मान्यवर उपस्थित होते. इंगळेतील विविध उद्देशीय प्राथमिक ग्रामीण कृषी सहकारी संघाच्या संचालकपदी डीसीसी प्रतिनिधी म्हणून नियुक्ती झाल्याबद्दल ज्ञानचंद्र टिक्के यांचा शाल व श्रीफळ देऊन सत्कार करण्यात आलाय. यावेळी संघाचे पदाधिकारी व सभासद उपस्थित होते. झी मराठीसाठी इंगळीहून राजू कोळी. ಇಲ್ಲಿ ಉಪಸ್ಥಿತಿದ್ದಂಥ ಎಲ್ಲ ನಮ್ಮ ಸಂಘದ ಸದಸ್ಯರು, ಹಿತಚಿಂತಕರು, ಇಲ್ಲಿ ಎಲ್ಲ ಗಣ್ಯ ನಾಗರಿಕರು ಅವ್ರಿಗೆ ಕೂಡ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಯಾವತ್ತೂ ನಮ್ಮ ಸೇವೆಯಲ್ಲಿ ತೊಡಗಿದಂಥ ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಅವರು ಕೂಡ ಇಲ್ಲಿ ಉಪಸ್ಥಿತಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಮಾಡಿ ಒಂದೆರಡು ಪ್ರಾಸ್ತಾವಿಕ ನುಡಿಯನ್ನು ಮಾಡುತ್ತೇನೆ. ಈ ನಮ್ಮ ಸಂಘಕ್ಕೆ ಏನೇನೂ ಫರ್ಕ್ ಆಗಿಲ್ಲ. 17 ಕೋಟಿ ನಮ್ಮ ಪೋತಿತ್ತು, ಮತ್ತೆ 17 ಹೊಸ ಮಂದಿ ಮತ್ತೆ ಬತ್ತ, ಯಾವ್ದು ಹೋಯ್ತು ಅದು ಮತ್ತೆ ಬತ್ತ, ಏನೂ ಫರ್ಕ್ ಇಲ್ಲ. ಎಷ್ಟು ಮಂದಿ ಹೋದ್ರು ಅಷ್ಟು ಮಂದಿ 200 ಮಂದಿ ನಮ್ಮಲ್ಲಿ ಸೇರ್ಪಡೆ ಆಗಿದಾರ. 84 ಮಂದಿ ಹೋಗಿತ್ತು ನಮ್ಮಲ್ಲಿ. 84 ಮಂದಿ ಹೋಗೈತಿ. ಎಷ್ಟ 84 ಮಂದಿ ಹೋಗಿದಾರು. ಹೊಸದಾಗಿ 200 ಮಂದಿ ಬಂದಾರ. ಮತ್ತೆ ಈಕ್ವಲ್ ಆಗಿತ್ತು ನಮ್ಗೆ. ಏನೂ ತೊಂದರೆ ಇಲ್ಲ, ಏನೂ ಮೈನಸ್ ಇಲ್ಲ. ಮತ್ತೆ ಪ್ರಗತಿ ಮೇಲೆ ಐತಿ. ಯಾರು ಏನು ಚಿಂತೆ ಮಾಡೋ ಕಾರಣ ಇಲ್ಲ. ಮತ್ತು ಈ ಸಂಘ ನಮ್ಗೆ ಇದು ನೋಡಿ, ನಾವು ಸಂಬಂಧ ಪಿಟ್ಟಿಕ್ಕೆ ಯಾವ ಮೂರ್ತಿ ಹಾಕಿದಾರೆ ಪಾಯ ಹಂಗಲ್ಲ. ಬಹಳಷ್ಟು ಸಂಕಟ ಬಂದಾವ ಈ ಸೊಸೈಟಿ ಮೇಲೆ. ಆದ್ರೆ ಇದು ಹ್ಯಾಂಗೆ ದಾದಾಗೋದಿಲ್ಲ. ಇದು ಆನೆ ಇದ್ದಂಗಿದು, ಹಂಗೆ ಬೆಳ್ಕೊತ ಹೋಗೋದಿಲ್ಲ. ಎಲ್ಲರೂ ಸಹಕಾರ ಕೊಡ್ರಿ ಇಷ್ಟು ಹೇಳ್ತಾ ಈ ನಮ್ಮ ಕರೆಗೆ ಹೋಗ್ಕೊಟ್ಟು ಎಲ್ಲರೂ ಇಲ್ಲಿ ಬಂದ್ರಿ. ಈ ಸತ್ಕಾರ ಸಮಾರಂಭಕ್ಕೆ ಎಲ್ಲ ಸೇರ್ಪಡೆ ಆದ್ರಿ. ಮತ್ತೊಮ್ಮೆ ಎಲ್ಲರೂ ಧನ್ಯವಾದ ಹೇಳುತ್ತಾ ಈ ಕಾರ್ಯಕ್ರಮ 24 and 25 ಸ್ಟಾರ್ಟಿಂಗ್. ಆವಾಗ ನಮ್ಮ ಸಂಘಕ್ಕೆ ನಾವೇನು ಆಡಳಿತ ಪಕ್ಷದವ್ರಿದ್ದು ಅದು ಸುದೈವದಿಂದ ನಮ್ಮ 8 ಜನ ನಾವು ಆರಿಸಿ ಬಂದು, ದುರ್ದೈವದಿಂದ ನಮ್ಮ 4 ಜನ ಸೋತರು. ಅದರಲ್ಲಿ ಟಿಕ್ಕಿ ಒಬ್ಬರು ಇದ್ರು. ತದನಂತರ ನಾವು ಯಾವಾಗ ನಮ್ಮ ಚೇರ್ಮನ್ ಆಯ್ಕೆ ಆದ ನಂತರ ನಮ್ಮೆಲ್ಲ ಕಾರ್ಯವನ್ನು ನಡೆಸ್ಕೊತಿದ್ದು. ಆವಾಗ ವಿಚಾರ ಮಾಡಿದ್ದು, ನಮ್ಗೆ ಒಂದೆರಡು ಯಾವುದ್ರಿ ನಾಮಿನೇಷನ್ ಆದರೆ ಭಾಳ ಅನುಕೂಲ ಆಗ್ತೈತಿ. ಮತ್ತು ಟಿಕ್ಕಿ ಅವ್ರನ್ನ ಯಾಕಂದರೆ ಈ ಸಂಘದ ಫೌಂಡರ್ ಆದಂಥ ಸನ್ಮಾನ್ಯ ಶ್ರೀಮಂತರ ಟಿಕ್ಕಿ ಅವರು 1946ರಲ್ಲಿ ಆವಾಗ ಭಾರತ ಸ್ವತಂತ್ರ ಆಗೋಕ್ಕಿಂತ ಮೊದಲು ಅವ್ರು ಸ್ಥಾಪನೆ ಮಾಡಿದ್ದಾರೆ. ಅವ್ರ ಮನತಾಂದ ಇಲ್ಲಿ ಯಾರೇ ಒಬ್ಬರು ಇರಬೇಕನ್ನೋದು ಭಾವನೆ ಎಲ್ಲ ನಮ್ಮ ಊರದಿತ್ತು. ಆದರೆ ಕೆಲವೊಂದು ಮಿಸ್ಟೇಕ್ ಆಯಿತು, ಒಂದು ಪ್ರಾಬ್ಲಮ್ ಆಯಿತು, ಅದರಿಂದ ಅವರು ಹೊರಗೆ ಹೋದರು. ಆದರೆ ಅಂಥ ವ್ಯಕ್ತಿನ ಒಳಗೆ ಸೇರ್ಪಡೆ ಮಾಡಬೇಕನ್ನೋದು ಇಚ್ಛೆ ಒಂದು ಭಾಳ ಮಂದಿ ಇತ್ತು. ಆ ಪ್ರಯತ್ನವನ್ನು ನಮ್ಮ ಸನ್ಮಾನ್ಯ ಶಾಸಕರು, BDCC ಬ್ಯಾಂಕಿನ ನಿರ್ದೇಶಕರಾದಂಥ ಗಣೇಶನ ಹುಕ್ಕಿರಿ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ರು. ಆ ಮಾಡುವಾಗ ಸ್ವಲ್ಪ ಅಡೆತಡೆ ಆಯ್ತು, ಪ್ರಾಬ್ಲಮ್ ಅದು. ಅದಕ್ಕೆ ನಾವು ನಮ್ಮ ಗಣೇಶನ ಹುಕ್ಕಿರಿ ಹಾಗೂ ಪ್ರಕಾಶನ ಹುಕ್ಕಿರಿ ಅವರು ಎಲ್ಲ ಫೇಸ್ ಮಾಡಿ ನಮ್ಮ ಪೋಸ್ಟ್ ಆಗಲಿ ಮತ್ತು ಈ ನಾಮಿನೇಷನ್ ಆಗಲಿ ಏನೋ ಮಾಡಿ ಅವರು ಸಾಧ್ಯ ಮಾಡಿದರು ಅನ್ನೋದು ಈ ವೇದಿಕೆ ಮುಖಾಂತರ ಅವರಿಗೆ ಕೂಡ ನಾನು ಧನ್ಯವಾದ ಹೇಳ್ತೇನೆ. ಸಂಘ ನೇಮ ತಿಂಗಳಿ ಈ ಕಚೇರಿಯಲ್ಲಿ ನಡೆದಂಥ ಈ ಸತ್ಕಾರ ಸಮಾರಂಭ ಹೊಸದಾಗಿ ನಮ್ಮ ಶಾಸಕರಾದಂಥ ಪ್ರಕಾಶನ ಹುಕ್ಕಿರಿ ಹಾಗೂ ಗಣೇಶನ ಹುಕ್ಕಿರಿ ಇವರ ಪ್ರಯತ್ನದಿಂದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ದಿಂದ ನಮ್ಮ ಸಂಘಕ್ಕೆ ಒಬ್ಬ ಸಂಚಾಲಕ ಅಂತೇಳಿ ಹೊಸದಾಗಿ ಜ್ಞಾನಚಂದ್ರ ಕಲ್ಲಪ್ಪ ಟಿಕ್ಕೆ
ಇವರಿಂದ ನಾಮಿನೇಷನ್ ಮಾಡಿ ಇವತ್ತಿನ ದಿವಸ ಅವ್ರ ಸತ್ಕಾರ ಕಾರ್ಯಕ್ರಮವನ್ನು ಈಗ ಆಯೋಜನೆ ಮಾಡಲಾಗಿದೆ. ಅದಕ್ಕಾಗಿ ಈ ಸಮಾರಂಭಕ್ಕೆ ಉಪಸ್ಥಿತಿದ್ದಂಥ ನಮ್ಮ ಹಿರಿಯರಾದಂಥ ಅಪ್ಪಸಾಬ್ ಮಿರ್ಜಿ, ಗಣಪತಿ ಧನವಡೆ, ಅಪ್ಪಸಾಬ್ ಭದ್ರಾಟಿ, ಸುಭಾಷ್ ದುಗುಳೆ, ಜ್ಞಾನದೇವ್ ಮಹಾರಾಜ್ ಹಾಗೂ ನಮ್ಮ ಮಾಜಿ ಚೇರ್ಮನ್ರಾದಂಥ ಗುಂಡುದತ್ತು ಅಲಾಸಿ ಇವರ ನಮ್ಮ ಎಲ್ಲ ಕರೆಗೆ ಹೋಗ್ಕೊಟ್ಟು ಇಲ್ಲಿ ನಮ್ಮ ವೇದಿಕೆ ಮೇಲೆ ಸ್ಥಾನಪನ್ನಾಗಿ ಈ ಸಂಘ ನಮ್ಮ ಸಮಾರಂಭಕ್ಕೆ ಒಂದು ಶೋಭೆಯನ್ನು ತಂದದಕ್ಕಾಗಿ ಅವರಿಗೆ ತುಂಬ ಹೃದಯದಿಂದ ನಮ್ಮ ಸಂಘದ ವತಿಯಿಂದ ಸ್ವಾಗತ ಮಾಡ್ತೇವೆ. ಇಲ್ಲಿ ಉಪಸ್ಥಿತಿದ್ದಂಥ ಎಲ್ಲ ನಮ್ಮ ಸಂಘದ ಸದಸ್ಯರು, ಹಿತಚಿಂತಕರು, ಇಲ್ಲಿ ಎಲ್ಲ ಗಣ್ಯ ನಾಗರಿಕರು, ಅವ್ರಿಗೆ ಕೂಡ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಯಾವತ್ತೂ ನಮ್ಮ ಸೇವೆಯಲ್ಲಿ ತೊಡಗಿದಂಥ ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಅವರು ಕೂಡ ಇಲ್ಲಿ ಉಪಸ್ಥಿತಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಮಾಡಿ ಒಂದೆರಡು ಪ್ರಾಸ್ತಾವಿಕ ನುಡಿಯನ್ನು ಮಾಡುತ್ತೇನೆ. ಈ ನಮ್ಮ ಸಂಘಕ್ಕೆ ಮಧ್ಯವರ್ತಿ ಬ್ಯಾಂಕದ ವತಿಯಿಂದ ನಮ್ಮ ಸಂಘಕ್ಕೆ ಹೊಸದಾಗಿ ನಿರ್ದೇಶಕ ನೇಮಕ ಆದಂಥ ಬಾಳಾಸಾಹೇಬ್ ಟಿಕ್ಕೆ ಅವರಿಗೆ ಮತ್ತು ಎಲ್ಲ ಹಿರಿಯರಿಗೆ ವಂದಿಸಿ, ಸರ್ಗಳು ಮಾತಾಡಿರೋ ಅವ್ರ ಭಾಷಣ ಇತ್ತೊಳಗೆ ಮರಾಠಿ ಮಾತಾಡೋದಕ್ಕಿಂತ ಜನ ಮಕ್ಕಳು ಮಾತಾಡ್ತಿರೋರ ಇರಲಿ. ಆದ್ರೂ ಗಣೇಶನ ಹುಕ್ಕೇರಿ ಹಾಗೂ ಪ್ರಕಾಶನ ಹುಕ್ಕೇರಿ ಇವ್ರ ಪ್ರಯತ್ನದಿಂದ, ಯಾಕಂದರೆ 1.5 ವರ್ಷ ಐತಿ ಇಲೆಕ್ಷನ್ ಆಗಿ, ನಾಮಿನೇಷನ್ ಈಗ ಐತಿ, ಅಡೆತಡೆ ಬಂದು ಭಾಳಷ್ಟು ಇದಾಯಿತು. ಆದ್ರೂ ಟಿಕ್ಕಿ ಅವರು ಮಂತಾಂದವ್ರು ಅಂದರೆ ಬಾಯ ಯಾರು ತುಂಬಿರಪ್ಪ, ಅವ್ರು ಮಂತಾಂದವ್ರು ಒಬ್ಬರು ಇಲ್ಲಿ ನಿರ್ದೇಶಕ ಆದ್ರಂತ ಎಲ್ಲರಿಗೆ ಭಾಳ ಅಂದರೆ ಭಾಳ ದಿವಸದಿಂದ ಬೇಕಾಗಿತ್ತು. ಈಗ ಎಲ್ಲರಿಗೆ ಅದು ಖುಷಿ ಆಗೈತಿ. ಅದೇ ಥರ ಈ ಸೊಸೈಟಿ ಈಗ ಭಾಳಷ್ಟು ಟಿಫೇನವ್ರ ಈಗ ಮೀಟಿಂಗ್ ಅದು ಆಗಿಲ್ಲ, ಯಾಕಂದರೆ ವ್ಯವಸ್ಥಿತ ನಡೆದೈತಿ ಕಂಟಕ ಎಲ್ಲ ಹೋಗಿದಾವೆ. ಈಗ ವ್ಯವಸ್ಥಿತ ನಡೆದೈತಿ. ಮತ್ತು ಎಲ್ಲರಿಗೆ ಅಂದರೆ ಮತ್ತೊಂದು ಹೇಳೋದಂದ್ರೆ ಟ್ರ್ಯಾಕ್ಟರ್ ಲೋನ, ಪೈಪ್ಲೈನ್ ಲೋನ ಮತ್ತು ಇವು ಇತರೆ ಲೋನ್ ಇದಾವೆಲ್ಲ ಎಲ್ಲ ಚಲೋ ಇದಾವೆ. ಯಾಕಂದರೆ ಹೊರಗೆ ಒಂದು ಥೋಡೆ ಮಂದಿ ಅಲ್ಲಿ ಪೈಪ್ಲೈನ್ ಆಗಂಗಿಲ್ಲ, ಇದಾಗಂಗಿಲ್ಲ, ಅಥವಾ ಹೊಸ ಮೆಂಬರ್ ಆಗಿತ್ತಿಲ್ಲ ಅವ್ರದ್ದು ಒಂದು ಸ್ವಲ್ಪ ಈ ಇದ್ರೊಳಗೆ ಹಾಕಿತ್ತಲ್ಲ, ಹೊಸ ಯಾರ್ಯಾರು ಮೆಂಬರ್ ಆಗಿದ್ದವರು ಪತ್ತು ಶಾಂಕ್ಷನ್ ಆಗೋಲಾಗಿತ್ತು. ಮತ್ತು ಗಣೇಶ ಪೀರೆ ಅವರು ಭಾಳಷ್ಟು ಪ್ರಯತ್ನ ಮಾಡಿ ಪತ್ತು ಬಿ ಮಂಜೂರು ಮಾಡ್ತಾ ಇದ್ದಾರೆ. ಪತ್ತು ಬಿ 17 ಕೋಟಿ ನಮ್ಮ ಪತ್ತು ಮಂಜೂರು ಆಗೈತಿ. ಮೊದಲಿನಕ್ಕಿಂತ ಏನೂ ಕಮ್ಮಿ ಆಗಿಲ್ಲ, ಇದ್ದಷ್ಟು ಪತ್ತು ಐತಿ. ಮತ್ತು ಎಲ್ಲ ಮೆಂಬರ್ಗಳು, ಯಾಕಂದರೆ ಈಗ ಸೊಸೈಟಿದಪ್ಪ ಎಲ್ಲಿ ಅಂದರೆ ಮೊದಲು ಏನು ಸಾರಿಗೆ ಜಗಳ ಇದಾಗ ಇರ್ತಿತ್ತು, ಸಾರಿಗೆ ಇಲ್ಲಿ ಗೊಂದಲ ಇರ್ತಿತ್ತು. ಈಗ ಅದೆಲ್ಲ ಸಮಾಧಾನ